ಹೇಳ್ತಾರೆ ಸರ್, ಕಾಂಗ್ರೆಸ್ಸಲ್ಲಿ ಆಂತರಿಕ ಭಿನ್ನಮತಗಳಿದಾವೆ, ಆದರೆ ಅವರು ಓಪನ್ ಯಾರು ಮಾತಾಡೋದಿಲ್ಲ. ಇಲ್ಲಿರೋದು ಜನ ಕೂಡ ಮಾತಾಡುವಂಗಾಗೈತಿ ಇವತ್ತು. ಜನ ಏನಂತ ಮಾತಾಡ್ತಾರೆ ಅವ್ರಿಗೆ ಗುರ್ತೈತೆ ಅಂದ್ರೆ ಜನ ಪ್ರಧಾನಮಂತ್ರಿಗಳು ಹೇಳ್ಯಾರಲ್ಲ, ವಂಶವಾದ ಭ್ರಷ್ಟಾಚಾರ ನಮ್ಮ ಪಕ್ಷದಾಗ ನಡೆದಿಲ್ಲ ಅಂತಾರೆ. ಅದನ್ನು ತೊಲಗಿಸ್ತಾರ. ಎಲ್ಲಿ ಭಯ ಬಂದೈತೆ ಅವ್ರಿಗೆ. ಪಾಪ ವಂಶವಾದ ನಾವು ಇರೋದಿದ್ದೀವಿ, ವಂಶವಾದ ಒಪ್ಪೋದಿಲ್ಲ. ಅಪ್ಪನ ಜಾಗಕ್ಕೆ ಮಗನ ಕೊಡು. ನಾವು ಭಾಳ ದುಡ್ದೀವಿ ಅಂದ್ರೆ ನೀವು ಆ ರಾಗಡೆ ಅನುಭವಿಸಿರಿ. 4 ಸಲ ಮುಖ್ಯಮಂತ್ರಿ ಆಗಿರಲ್ಲ, ಪಕ್ಷನೂ ನಿಮ್ಗೆ ಕೊಟ್ಟದ. ನಿಮ್ಮ ಒಬ್ಬ ಮಗ MP ಮಾಡ್ಯಾರ, ನಿಮ್ಮ ಮಗ ಒಬ್ಬನ ರಾಜ್ಯಾಧ್ಯಕ್ಷ ಮಾಡಿ MLA ಮಾಡ್ಯಾರ ಪಕ್ಷ. ಇನ್ನೂ ನಾವು ದುಡ್ದೀವಿ, ನಾವು ಸೈಕಲ್ ಮ್ಯಾಗೆ ಅಡ್ಡಾಡೀವಿ ರೀ. ನಾವೇನು ಅವಾಗೇನು ಮರ್ಸಿಡೀಸ್ ಗಾಡಿ ಆಡ್ತಿದ್ದೀವಿ ನಾವಾಗ. ಸರ್, ಅವ್ರ ಬೇಡಿಕೆ ಏನು ಸರ್? ಈಗ ನೀವು ಒಂದು ಪ್ರವಾಸ ಮಾಡ್ತಾ ಇದ್ದಾರೆ ಬೇರೆ ಜಿಲ್ಲೆಗಳಲ್ಲಿ, ಅಲ್ಲಿ ಅಧಿಕೃತವಾಗಿ ಪಕ್ಷದಿಂದ ಯಾವ ರೀತಿ ಪ್ರವಾಸ ಮಾಡೋದು ಮುಜುಗರ ಆಗುತ್ತೆ ಅನ್ನೋದು ಅವ್ರದ್ದು ಬೇಡಿಕೆ. ನೋಡ್ರಿ, ಅವ್ರು ಯಾಕೆ ಹೋರಾಟ ಮಾಡಲಿಲ್ಲ? ಅವ್ರು ಮಾಡಿದ್ರೆ ಪ್ರಶ್ನೆ ಬರ್ತಿದ್ದಿಲ್ಲ. ನಮ್ಮ ಹೆಸರೇ ಹಾಕಲಿಲ್ಲಲ್ಲ. ಮೊದಲು ನೀವು ಒಂದು ಸ್ಟಾರ್ ಕ್ಯಾಂಪೇನರ್ನಾಗೂ ನನಗೆ ಹಾಕಲಿಲ್ಲ ಉಪಚುನಾವಣೆ ಒಳಗೆ. ಬೊಮ್ಮಾಯಿ ಅವರು ನಮ್ಮದು ಒಳ್ಳೆಯ ಸಂಬಂಧ ಇತ್ತು, ನಾನು ಕರ್ತವ್ಯ ಮಾಡಿದ್ದೇನೆ. ಇವತ್ತು ಸಿಗ್ಗಾಂವಿಯಲ್ಲಿ 100 ಕೋಟಿ ರೂಪಾಯಿಗೆ ಮ್ಯಾಗೆ ಖರ್ಚು ಮಾಡ್ಯಾರ ಕಾಂಗ್ರೆಸ್ನವ್ರು. 100 ಕೋಟಿಗಿಂತ ಹೆಚ್ಚು ಮಾಡ್ಯಾರ. ಅಲ್ಲಿ ಹೇಳ್ತಾರೆ ಜನ, ಲಿಂಗಾಯತರಿಗೆ 5,000 ರೂಪಾಯಿ ಒಂದು ಹೋಟಿ ಕೊಟ್ಟಾರ ಅಂತ ಹೇಳ್ತಾರೆ ಜನ ಹೇಳೋದು. ಕುರುಬರು ಮತ್ತು ನಮ್ಮ ವಾಲ್ಮೀಕಿ ಜನಾಂಗದವ್ರು 3,000 ಕೊಟ್ಟಾರತ್ತ. ಮುಸಲ್ಮಾನರು ಅವರೇ ಜಾತಿ ಅವನು ನಿಂತಾನೆ ಅಂತೇಳಿ ಅವನಿಗೆ 2,000 ಕೊಟ್ಟಾರತ್ತ ಅವ್ರ ಜಾತಿಗೆ. ಹಿಂಗೆ ಓಟ ಹಂಚಿ ರೊಕ್ಕ ಹಂಚಿ ಅವರು ಆರಿಸಿ ಬಂದಿರ್ಬೋದು. ನಾನು ಬರೀ ಚಿಗ್ಗಾಂವ್ ಒಂದೇ ಉದಾಹರಣೆ ಹೇಳ್ತೇನೆ. ಆದರೆ ಬೊಮ್ಮಾಯಿಯಲ್ಲಿ ಮಾಡಿದ ಕೆಲಸ ನಾನು ಸ್ವತಃ 3 ದಿವಸ ನೋಡೀನಿ. ಬಹುಶಃ ದುರ್ದೈವ, ಬೊಮ್ಮಾಯಿಯವ್ರನ್ನ ಸೋಲಿಸಬಾರ್ದು ಜನ. ಎಲ್ಲ ಹೊಲಗಳಿಗೆ ಕೆರೆ ತುಂಬ್ಯಾರ, ಎಲ್ಲ ಊರಿಗೆ ರೋಡ್ ಮಾಡ್ಯಾರ, ಸುಮಾರು 13,000 ಮನೆ ಮಾಡ್ಯಾರ. ದುರ್ದೈವ ಜನ ಮತದಾರರು ಒಮ್ಮೊಮ್ಮೆ ಏನೇನೋ ತಪ್ಪು ನಿರ್ಣಯ ತಗೋತಾರೆ. ಆದರೆ ಈಗ 3 ಉಪಚುನಾವಣೆ ನಾವು ಗೆದ್ದೀವಿ ಅಂಥೇಳಿ ಮುಂದೂ ಕಾಂಗ್ರೆಸ್ ಬರ್ತೈತನಂತ ಮೂರ್ಖರೇ ಯಾರೂ ಅಲ್ಲ. ಹೆಂಗೆ ಮಹಾರಾಷ್ಟ್ರದಾಗ ಕಿತ್ಕೊಂಡು ಹೋಗೈತಲ್ಲ, ಇವರೆಲ್ಲ ಪಾರ್ಟಿಗಳು ಕೂಡಿ ಕರ್ನಾಟಕದಾಗೂ ಹೀನಾಯವಾಗಿ ಮುಂದಿನ ವಿಧಾನಸಭೆದಾಗ ಕಾಂಗ್ರೆಸ್ ಸೋಲ್ತದೆ.